सर्वपापविनाशाय वैकुण्ठप्राप्तिहेतवे व्रतमेतत् करिष्यामि ಏಕಾದಶ್ಯಾಂ ಜನಾರ್ದನ. ಇಂದು ಸಮಸ್ತ ಜಗತ್ತಿನ ಆದಿಯಾದಂತಹ ಆದಿನಾರಾಯಣನ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ಪುಣ್ಯ ದಿನವಾಗಿದೆ. ಜೀವನದಲ್ಲಿ ಏನೇ ಕಷ್ಟವಿರಲಿ, ಇಂದು ಉಪವಾಸ ವ್ರತ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂದವರು ಕೂಡ ಈ ಪವಿತ್ರವಾದ ಕತೆ ಮತ್ತು ಮಂತ್ರಗಳನ್ನು ಕೇಳಿದರೆ 1000 ಪಟ್ಟು ಹೆಚ್ಚು ಫಲ ದೊರೆಯುತ್ತೆ. ಜೀವನದಲ್ಲಿ ಕಷ್ಟಗಳನ್ನು, ತೊಡಕುಗಳನ್ನು, ಅಡ್ಡಿಗಳನ್ನು, ಆತಂಕಗಳನ್ನು ದೂರ ಮಾಡುವಂತಹ ವಿಶಿಷ್ಟವಾದಂತಹ ಈ ಪವಿತ್ರ ಕಥೆಯನ್ನು ಈಗ ತಡ ಮಾಡದೆ ಕೇಳಿಸಿಕೊಳ್ಳೋಣ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವುದರ ಮೂಲಕ ಅಥವಾ ಹೇಳುವುದರ ಮೂಲಕ ಪೂರ್ಣ ಪ್ರಮಾಣದ ಪುಣ್ಯ ಲಭಿಸುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಕಥೆ ಕೇಳೋಕ್ಕಿಂತ ಮುಂಚೆ ಇಂತಹ ದಿನನಿತ್ಯದ ಕಥೆ ಮತ್ತು ಮಂತ್ರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ, ತಡ ಮಾಡದೆ ಕಥೆಯನ್ನು ಶುರು ಮಾಡೋಣ. ವಿಷ್ಣುವಿನ ಭಾಗವತ ಪುರಾಣದಲ್ಲಿಯೇ ಭಕ್ತಿಯ ಶಕ್ತಿ ಮತ್ತು ಶರಣಾಗತಿಯ ಮಹತ್ವ ಹೊಂದಿರುವಂತಹ ಭಗವಂತನ ಕರುಣೆಯನ್ನು ಸಾರುವಂತಹ ಈ ಗಜೇಂದ್ರ ಮೋಕ್ಷದ ಕಥೆಯನ್ನು ಈಗ ಕೇಳೋಣ. ಗಜೇಂದ್ರ ಎಂದರೆ ಆನೆಗಳ ರಾಜ. ಅವನು ಬಲಿಷ್ಠ, ಗರ್ವಿತ ಮತ್ತು ತನ್ನ ಶಕ್ತಿಯಲ್ಲಿ ನಂಬಿಕೆಯನ್ನು ಇಟ್ಟಂಥವನು ಆಗಿರ್ತಾನೆ. ತನ್ನ ಬಳಗದವರೊಂದಿಗೆ ಸುಂದರವಾದಂತಹ ಅರಣ್ಯದಲ್ಲಿ ಸಂಚರಿಸ್ತಾ ಇರ್ತಾನೆ. ಒಂದು ದಿನ ಗಜೇಂದ್ರನು ತನ್ನ ಗುಂಪಿನೊಂದಿಗೆ ಒಂದು ಸರೋವರಕ್ಕೆ ಸ್ನಾನಕ್ಕೆ ಅಂತ ಇಳಿದಿರ್ತಾನೆ. ಅವನು ಇಳಿದಂತಹ ಆ ಸರೋವರದಲ್ಲಿ ಒಂದು ಮೊಸಳೆ ವಾಸವಾಗಿರುತ್ತೆ. ಗಜೇಂದ್ರನು ನೀರಿನಲ್ಲಿ ಕಾಲಿಟ್ಟಾಗ ಆ ಮೊಸಳೆಯು ಗಜೇಂದ್ರನ ಕಾಲನ್ನು ಕಚ್ಚುತ್ತೆ, ಅಂದರೆ ಹಿಡಿದುಕೊಳ್ಳುತ್ತೆ. ಗಜೇಂದ್ರನು ತನಗೆ ಇರುವಂತಹ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾನೆ. ಅವನ ಸಹ ಬಳಗದವರು ಅಂದರೆ ಅವನ ಜೊತೆಯಲ್ಲಿರುವಂತಹ ಆನೆಗಳು ಕೂಡ ಅವನ ಸಹಾಯಕ್ಕೆ ಬಂದಿರ್ತಾರೆ. ಆದರೂ ಕೂಡ ಅವನ ಹತ್ತಿರ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಕ್ರಮೇಣ ಅವನ ಶಕ್ತಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ತದನಂತರ ಅವನಿಗೆ ನಿಧಾನವಾಗಿ ಅರ್ಥ ಆಗುತ್ತೆ, ತನ್ನ ಶಕ್ತಿ ಸಾಕಾಗೋದಿಲ್ಲ, ಈ ಮೊಸಳೆಯ ಬಿಗಿತದಿಂದ ತಪ್ಪಿಸಿಕೊಳ್ಳೋಕೆ ತನ್ನಿಂದ ಸಾಧ್ಯವಾಗೋದಿಲ್ಲ ಅಂತ ಅರಿತಂತಹ ಗಜೇಂದ್ರನು ತನ್ನ ಹಿಂದಿನ ಜನ್ಮದ ಸ್ಮರಣೆಯಿಂದ ಭಗವಂತನನ್ನು ನೆನೆಸ್ಕೋತಾನೆ. ಅವನು ಸಂಪೂರ್ಣ ಶರಣಾಗತಿಯಾಗಿ ವಿಷ್ಣುವನ್ನು ಪ್ರಾರ್ಥಿಸ್ತಾನೆ. ತನ್ನ ಸೊಂಡಿಲಿನಿಂದ ಒಂದು ಕಮಲದ ಹೂವನ್ನು ಎತ್ತಿಕೊಂಡು ಭಕ್ತಿಯಿಂದ ಮನದಲ್ಲಿ ನಾರಾಯಣನನ್ನು ಧ್ಯಾನಿಸುತ್ತಾ, ತಂದೆ ನನ್ನನ್ನು ರಕ್ಷಿಸಪ್ಪ ಅಂತ ಕೇಳ್ಕೊತಾನೆ. ಗಜೇಂದ್ರನ ಪ್ರಾರ್ಥನೆಯನ್ನು ಓಗೊಟ್ಟು ಮಹಾವಿಷ್ಣುವು ಸ್ಪಂದಿಸ್ತಾನೆ ಮತ್ತು ತನ್ನ ಗರುಡನನ್ನು ಏರಿ ಸಮುದ್ರದ ತಟಕ್ಕೆ ಬಂದು ನಿಲ್ತಾನೆ. ವಿಷ್ಣು ತನ್ನ ಚಕ್ರದಿಂದ ಮೊಸಳೆಯನ್ನು ಸಂಹರಿಸಿ ಗಜೇಂದ್ರನನ್ನು ರಕ್ಷಿಸ್ತಾನೆ. ಭಗವಂತನ ಕೃಪೆಯಿಂದ ಗಜೇಂದ್ರನು ಬಂಧನದಿಂದ ಮುಕ್ತನಾಗ್ತಾನೆ ಮತ್ತು ಅವನಿಗೆ ಮೋಕ್ಷವನ್ನು ಕೂಡ ನಾರಾಯಣನು ದೊರಕಿಸಿಕೊಡ್ತಾನೆ. ಮೊಸಳೆಯೂ ಸಹ ಶಾಪದಿಂದ ಮುಕ್ತನಾಗಿ ತನ್ನ ಮೂಲ ರೂಪವನ್ನು ಪಡಿತಾನೆ. ಭಗವಂತನ ಶರಣಾಗತಿಯು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದಾಗಿದೆ. ಅಹಂಕಾರವನ್ನು ಬಿಟ್ಟು ಭಗವಂತನಲ್ಲಿ ನಾವು ತಲ್ಲೀನರಾದರೆ ಮಾತ್ರ ಕೃಪೆಯು ದೊರೆಯುತ್ತೆ. ಸತ್ಯ ಮತ್ತು ಭಕ್ತಿಗೆ ಭಗವಂತ ಸದಾಕಾಲ ಸ್ಪಂದಿಸ್ತಾನೆ. ದೇವರನ್ನು ನೆನಪಿಸಿಕೊಳ್ಳಲು
ಸಮಯ ಸ್ಥಳ ಯಾವುದೇ ಆದಂತಹ ಸ್ಥಿತಿಯನ್ನು ನಾವು ಯೋಚನೆ ಮಾಡಬಾರ್ದು. ಸದಾಕಾಲ ಭಗವಂತನ ಧ್ಯಾನದಲ್ಲಿ ತೊಡಗಬೇಕು. ಮುಕ್ಕೋಟಿ ಏಕಾದಶಿಗೆ ಮತ್ತು ಗಜೇಂದ್ರನ ಕತೆಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಏನು ಸಂಬಂಧ ಅಂದರೆ, ಈ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯ ದಿನವೇ ಭಗವಾನ್ ವಿಷ್ಣುವು ಗಜೇಂದ್ರನನ್ನು ಮೊಸಳೆಯ ಬಂಧನದಿಂದ ರಕ್ಷಿಸಿ ಮೋಕ್ಷವನ್ನು ನೀಡಿರುವಂತಹ ದಿನ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಗಜೇಂದ್ರ ಮೋಕ್ಷ ಏಕಾದಶಿ ಅಂತ ಕೂಡ ಕರೀತಾರೆ. ತನ್ನ ಶಕ್ತಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದಂತಹ ಗಜೇಂದ್ರನು ಕೊನೆಗೆ ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾದಂತಹ ಅದ್ಭುತ ಅಮೋಘವಾದಂತಹ ಕತೆ ಇದಾಗಿದೆ. ಉಪವಾಸ ಪೂಜೆಗಿಂತಲೂ ಭಕ್ತಿಯಿಂದ ದೇವರಲ್ಲಿ ಶರಣಾಗುವುದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಬಹುದು. ಈ ದಿನ ದೇವರನ್ನು ಮನಸ್ಸಿನಿಂದ ನೆನೆದರೂ ಕೂಡ ಮೋಕ್ಷದ ದಾರಿ ತೆರೆದುಕೊಳ್ಳುತ್ತೆ. ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ ಕತೆ, ಏಕಾದಶಿ ಕತೆ ಇಂಥವುಗಳನ್ನು ನಾವು ಈ ದಿನ ಭಕ್ತಿಯಿಂದ ಪಠಣ ಮಾಡಬೇಕು. ಪಾಪ ನಿವೃತ್ತಿ, ಭಕ್ತಿಯ ವೃದ್ಧಿ ಇದರಿಂದ ಸಾಧ್ಯವಾಗುತ್ತೆ. ಈ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರಿಗೆ ಶ್ರೀಮನ್ನಾರಾಯಣನ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಈಗ ಕತೆ ಕೇಳಿ ಆಯಿತು, ಈಗ ಮಂತ್ರಗಳನ್ನು ಕೇಳೋಣ. ಪೂರ್ಣ ಪ್ರಮಾಣದಲ್ಲಿ ಕತೆ ಮತ್ತು ಮಂತ್ರಗಳನ್ನು ಕೇಳೋದ್ರಿಂದ ಪೂರ್ಣವಾದಂತಹ ವಿಷ್ಣುವಿನ ಅನುಗ್ರಹ ನಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಸರ್ವ ಪಾಪ ವಿನಾಶಾಯ ವೈಕುಂಠ ಪ್ರಾಪ್ತ ಹೇತವೇ ವ್ರತಮೇತತ್ ಕರಿಷ್ಯಾಮಿ ಏಕಾದಶ್ಯಾಂ ಜನಾರ್ದನ. ಸರ್ವ ಪಾಪ ವಿನಾಶಾಯ ವೈಕುಂಠ ಪ್ರಾಪ್ತಿ ಹೇತವೇ ವ್ರತಮೇತತ್ ಕರಿಷ್ಯಾಮಿ ಏಕಾದಶ್ಯಾಂ ಜನಾರ್ದನ. ಸರ್ವ ಪಾಪ ವಿನಾಶಾಯ ವೈಕುಂಠ ಪ್ರಾಪ್ತಿ ಹೇತವೇ ವ್ರತಮೇತತ್ ಕರಿಷ್ಯಾಮಿ ಏಕಾದಶ್ಯಾಂ ಜನಾರ್ದನ. ಸರ್ವ ಪಾಪ ವಿನಾಶಾಯ ವೈಕುಂಠ ಪ್ರಾಪ್ತ ಹೇತವೇ ವ್ರತಮೇತತ್ ಕರಿಷ್ಯಾಮಿ ಏಕಾದಶ್ಯಾಂ ಜನಾರ್ದನ. ಸರ್ವ ಪಾಪ ವಿನಾಶಾಯ ವೈಕುಂಠ ಪ್ರಾಪ್ತಿ ಹೇತವೇ
वैकुण्ठप्राप्तिहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय वैकुण्ठप्राप्तहेतवे व्रतमेतत् करिष्यामि एकादश्यां जनार्दन। ॐ सर्वपापविनाशाय
एकादश्यां जनार्दना ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तिहेतवे व्रतमेतत् करिष्यामि एकादश्यां जनार्दना ॐ सर्वपापविनाशाय वैकुण्ठप्राप्तहेतवे व्रतमेतत्
कथमेतत् करिष्यामि